ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ, ಒಂಚೂರು ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ನಿನ್ನೆ ವೀಡಿಯೋ ಮಿಸ್ ಆಯಿತು. ಸೊ ಇವತ್ತು ಡೇ 20 ಆ್ಯಂಡ್ 21 ಕೊನೇ ದಿನದ ವೀಡಿಯೋ ಇದು. ಸೊ 21 ದಿನ ವೆಯ್ಟ್ ಲಾಸ್ ಚಾಲೆಂಜ್ ಮುಗೀತು ನೋಡಿ. ಇದರಿಂದ ಯಾವ ಥರ ನನಗೆ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ನಾಳೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ನನಗಂತೂ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಸೊ ಊರಿಗೆ ಹೋದ್ರು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಆ್ಯಂಡ್ ಮನೆಯಲ್ಲೇ ಎಲ್ಲರಿಗೂ ಮಾಡೋವಂಥ ಫುಡ್ನ ಈ ಚಾಲೆಂಜಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನಾವು ಮಾಡಿರೋದಲ್ಲ ಈ ಚಾಲೆಂಜು. ನಂದಂತೂ ಈ ಚಾಲೆಂಜ್ ನಿನ್ನೆ ಕಂಪ್ಲೀಟ್ ಆಯಿತು ನೋಡಿ. ಸೊ ನಿಮ್ಮೆಲ್ಲರದು ಇವತ್ತು ಲಾಸ್ಟ್ ಅನಿಸುತ್ತೆ. ಸೊ ಯಾರೆಲ್ಲ ಫಾಲೋ ಮಾಡಿರ್ತೀರಲ್ಲ, ನಾನು ಮಾರ್ಚ್ 7 ಸ್ಟಾರ್ಟ್ ಮಾಡಿದ್ದು ಈ ಚಾಲೆಂಜು. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು 6, ಬಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಮಾರ್ಚ್ 7 ಅಪ್ಲೋಡ್ ಮಾಡಿದ್ನಲ್ಲ. ನಿಮಗೆಲ್ಲ ಯಾವ ಥರ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ಮರೀದೇನೆ ಯಾರ್ಯಾರು ಎಷ್ಟೆಷ್ಟು ದಿನ ಈ ಚಾಲೆಂಜ್ನ ತೊಗೊಂಡಿದ್ರಿ ಆ್ಯಂಡ್ ನಿಮಗೆ ಯಾವ ಥರ ಬಂದಿದೆ ರಿಸಲ್ಟ್ಸು. ಸೊ ಪ್ರತಿಯೊಂದೂ ಕಮೆಂಟಲ್ಲಿ ನಾಳೆ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ನಾಳೆ ನನ್ನ ರಿಸಲ್ಟ್ಸ್ನ ತಿಳಿಸ್ತೀನಿ. ಏನೇನು ಡಿಫ್ರೆನ್ಸ್ ಅನ್ನಿಸ್ತು ನನಗೆ. ಮೇಯ್ನಾಗಿ ಈ ಚಾಲೆಂಜಲ್ಲಿ ನಾವು ಡೈಲಿ ರೈಸ್ ಎಲ್ಲ ತೊಗೊಳ್ತಾ ಮಾಡಿದ್ವಲ್ಲ, ಸೊ ಹಾಗಾಗಿ ಎಷ್ಟು ನಾವು ವೆಯ್ಟ್ ಲಾಸ್ ಆಗಿರ್ಬೋದು ಆ್ಯಂಡ್ ಮೇಜರಾಗಿ ಏನು ಬೆನಿಫಿಟ್ ಬಂದಿದೆ ಈ ಚಾಲೆಂಜಿಂದ ಅನ್ನೋದನ್ನ ನಾಳಿನ ವಿಡಿಯೋಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ಡೇ 20 ಮಾರ್ನಿಂಗಿಂದ ನಾನು ವಾಟರ್ ರೂಲೆಲ್ಲ ಪ್ರತಿಯೊಂದು ಕ್ಲಿಪ್ಪಿಂಗ್ಸೂ ಆ್ಯಕ್ಚುಲಿ ಲಾಸ್ಟಲ್ಲಿ ಏನಾಯಿತು ಅಂತಂದರೆ, ಎವ್ರಿ ವಿಡಿಯೋಲಿ ನಿಮಗೂ ಅದನ್ನ ಅಂದರೆ ನೀರು ಕುಡಿಯೋದನ್ನೆಲ್ಲನೂ ತೋರಿಸ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೆ ಲಾಸ್ಟಲ್ಲಿ. ಆ್ಯಂಡ್ ಫಾಲೋ ಮಾಡಿದ ರೂಲ್ಸ್ ಏನಿದಾವಲ್ಲ, ಡೇ 1ಇಂದನೂ ಫಸ್ಟ್ ವೀಕಲ್ಲಿ, ಸೆಕೆಂಡ್ ವೀಕಲ್ಲಿ, ಥರ್ಡ್ ವೀಕಲ್ಲಿ, ಸೊ ಮರೀದೇನೆ ಪ್ರತಿಯೊಂದು ರೂಲ್ಸು ಫಾಲೋ ಮಾಡಬೇಕು. ನೀರು ಕುಡಿಯೋದು 8 ಗ್ಲಾಸ್ ದಿನಕ್ಕೆ ಮಿನಿಮಮ್ 8 ಗ್ಲಾಸ್ ನೀರು ಕುಡಿಬೇಕು, ಯಾವ್ಯಾವ ಟೈಮಲ್ಲಿ ಕುಡಿಬೇಕು. ಸೊ ಅದನ್ನೆಲ್ಲ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನ ನೋಡಿಬಿಟ್ಟು ಮಾಡಿ ಅದು ಮಾಡಬೇಕು. ಆ್ಯಂಡ್ 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ನಾವು ಫಾಲೋ ಮಾಡಿದ್ವಿ, ಅದನ್ನು ಮರೀದೇನೆ ಮಾಡಿ. ನೆಕ್ಸ್ಟು ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೋಬೇಕು. ಜೊತೆಗೆ ಎವ್ರಿ ಮೀಲ್ ಆದಮೇಲೆ 5 ನಿಮಿಷ ವಾಕ್ ಮಾಡಬೇಕು ಮಿನಿಮಮ್, ಆ್ಯಂಡ್ 20 ಮಿನಿಟ್ಸ್ ವರ್ಕೌಟ್ಸ್ ಮಾಡಬೇಕು. ಈ 21 ಡೇಸಲ್ಲಿ ನಾನು ಅರೌಂಡ್ ಒಂದು 2-3 ಡೇಸ್ ಮಿಸ್ ಆಗಿರ್ಬೋದು ವರ್ಕೌಟ್ಸು, ಯಾಕಂದರೆ ಈ ಲಾಸ್ಟ್ 2 ಡೇಸ್ ನಾನು ವರ್ಕೌಟ್ಸ್ ಮಾಡಿಲ್ಲ. ಸೊ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ತೀನಿ ವಿಡಿಯೋಲಿ, ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿರೋದು 2 ಬಾಯ್ಲ್ಡ್ ಎಗ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಆ್ಯಪಲು ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿರೋದು. ಆ್ಯಂಡ್ ರೆಗ್ಯುಲರಾಗಿ ನಾವು ಮನೆಯಲ್ಲಿ ಅವಲಕ್ಕಿ, ಉಪ್ಪಿಟ್ಟು, ಒಗ್ಗರಣೆ, ಇಡ್ಲಿ, ದೋಸೆ, ಪಡ್ಡು, ಸೊ ಇವೇ ಐಟಮ್ಸ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿರೋದಲ್ಲ. ಆ್ಯಕ್ಚುಲಿ ಇವತ್ತು ಮನೇಲಿ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿತ್ತು, ಚಿತ್ರಾನ್ನ ಮತ್ತು ಅವಲಕ್ಕಿ ಒಗ್ಗರಣೆ. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ನಾನು 2 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ 5 ನಿಮಿಷ ವಾಕ್ ಮಾಡ್ಕೊಂಡಿದ್ದೀನಿ, ಬಟ್ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕಾಗಲಿಲ್ಲ ನನಗೆ. ಬಟ್ ನಾನು ಏನೇನು ಫಾಲೋ ಮಾಡಿದ್ದೀನಿ ಆ್ಯಂಡ್ ಏನೇನು ತೊಗೊಂಡಿದ್ದೀನಿ, ಲೈಕ್ ಏನು ಫಾಲೋ ಮಾಡೋದಕ್ಕೆ ಆಗಲಿಲ್ಲ ನನಗೆ ಅನ್ನೋದನ್ನ ಪ್ರತಿಯೊಂದೂ ವೀಡಿಯೋಸಲ್ಲಿ ತಿಳಿಸಿರ್ತೀನಿ. ಸೊ ವೀಡಿಯೋನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಇವತ್ತು ನಾನು ರೈಸ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ತರಕಾರಿ ಸಾಂಬಾರು ಆ್ಯಂಡ್ ಸ್ವಲ್ಪ ಕೊಬ್ಬರಿ ಪುಡಿ ಆ್ಯಂಡ್ ಅದ್ರ ಜೊತೆಗೆ ಕ್ಯಾಬೇಜ್ ಪಲ್ಯ ಮಾಡಿತ್ತು. ಸೊ ಇವೆಲ್ಲನೂ ನಾನು ಮಧ್ಯಾಹ್ನ ಲಂಚ್ಗೆ ತೊಗೊಂಡಿರೋದು. ಮಧ್ಯಾಹ್ನ ಲಂಚ್ಗೆ ಆ್ಯಕ್ಚುಲಿ ಕಾಳು ತೊಗೋಬೇಕಲ್ಲ, ಸೊ ಕಾಳನ್ನ ಸ್ಕಿಪ್ ಮಾಡಿದ್ದೀನಿ ಇವತ್ತು, ಕಾಳು ತೊಗೊಳಕ್ಕಾಗಿಲ್ಲ. ಆ್ಯಂಡ್ ಸೊ ಮಧ್ಯಾಹ್ನ ಊಟ ಆದಮೇಲೆ ನೈಟ್ ಡಿನ್ನರ್ಗೆ ನಾನು ತೊಗೊಂಡಿರೋದು ಡ್ರೈ ಫ್ರೂಟ್ ಮಿಲ್ಕು. ಸೊ ಇದು 3rd ವೀಕಿಂದ ನಾವು ನೈಟ್ ಡಿನ್ನರ್ಗೆ ಇದನ್ನೇ ತೊಗೋಬೇಕು ಅಂತ ಅಂದ್ಕೊಂಡಿರೋದು. ಸೊ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿರೋವಂಥ ಏನು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರುತ್ತಲ್ಲ, 4 ಬಾದಾಮಿ, 1-2 ವಾಲ್ನಟ್ಟು, ಖರ್ಜೂರ ಆ್ಯಂಡ್ ಈ ಥರದನ್ನೆಲ್ಲ ನೆನೆಸಿಟ್ಕೊಂಡ್ಬಿಟ್ಟು ನೀವು ಡ್ರೈ ಅಂಜೀರಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಬ್ರೆಸ್ಟ್ ಫೀಡ್ ಮಾಡೋವಂಥ ಮದರ್ಸ್ ಇರ್ತಾರಲ್ಲ, ಅವರು ಈ ಈವ್ನಿಂಗ್ ಟೈಮಲ್ಲಿ ಅಥವಾ ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ಒಂದು ಸ್ನ್ಯಾಕ್ಸ್ ಆಗಿ ಈ ಒಂದು ಡ್ರಿಂಕ್ ಡ್ರೈ ಫ್ರೂಟ್ ಮಿಲ್ಕ್ನ ತೊಗೊಳ್ಳಿ. ನಿಮ್ಮ ಮಿಲ್ಕ್ ಸಪ್ಲೈಗೂ ತುಂಬ ಒಳ್ಳೆಯದು ಆ್ಯಂಡ್ ವೆಯ್ಟ್ ಲಾಸ್ಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬೇಬಿನೂ ಹೆಲ್ತಿಯಾಗಿರುತ್ತೆ ಆ್ಯಂಡ್ ನೀವೂ ಹೆಲ್ತಿಯಾಗಿರ್ತೀರ. ಸೊ ಈ ಒಂದು ಡ್ರಿಂಕ್ನ ತೊಗೊಂಡು ಇವತ್ತಿಂದ ಅಂದರೆ ಡೇ 20ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡೇ 21 ನಾನು ಮೊದಲೇ ಹೇಳಿದಾಗೆ ವರ್ಕೌಟ್ಸ್ ಇವತ್ತು ನಿನ್ನೆ ಆಗಲಿ ಇವತ್ತಾಗಲಿ ಡೇ 20 ಡೇ 21ಗೆ ನಾನು ವರ್ಕೌಟ್ಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಆಗಿತ್ತು, ಹಾಗಾಗಿ ನಾನು ಲೈಕ್ ನನ್ನ ಡಯಟಲ್ಲಿ ಆ್ಯಂಡ್ ನನ್ನ ಈ ರೊಟೀನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ. ಕೆಲವೊಬ್ಬರಿಗೆ ಇಂಥ ಟೈಮಲ್ಲೂ ವರ್ಕೌಟ್ಸ್ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ, ಬಟ್ ಯೂಶ್ವಲಿ ನನಗೆ ತುಂಬಾ ಟಯರ್ಡ್ ಫೀಲ್ ಆಗ್ತಿರುತ್ತೆ. ಹಾಗಾಗಿ ನಾನು ವರ್ಕೌಟ್ಸ್ ಎಲ್ಲ ಸ್ಕಿಪ್ ಮಾಡ್ತೀನಿ, ಇಂಥ ಟೈಮಲ್ಲಿ ರೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ವರ್ಕೌಟ್ಸ್ ಮಾಡಿಲ್ಲ.
ಆ್ಯಂಡ್ ಇವತ್ತು ಅಂದರೆ ನನ್ನ ಫೈನಲ್ ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಎಲ್ಲನೂ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲನೂ ತೊಗೊಂಡಿದ್ದೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನೀರೆಲ್ಲ ಏನು ಕುಡಿಬೇಕು ಸೊ ಅದನ್ನೆಲ್ಲ ಮಾಡಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಬಂದರೆ ನಾನು ತೊಗೊಂಡಿರೋದು 2 ಇಡ್ಲಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಚಟ್ನಿ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್, 1 ಖರ್ಜೂರ. ಸೊ ನಾರ್ಮಲ್ ಟೈಮಲ್ಲಿ ಯಾವಾಗಾದರೂ ಮಿಸ್ ಮಾಡಿದ್ರು ಈ ಪಿರಿಯಡ್ಸ್ ಟೈಮಲ್ಲಿ ಮಾತ್ರ ಕಂಪಲ್ಸರಿಯಾಗಿ ನಾನು ಖರ್ಜೂರ ಆ್ಯಂಡ್ ಬೀಟ್ರೂಟು ಈ ಥರ ಐರನ್ ಜಾಸ್ತಿ ಇರೋವಂಥ ಫುಡ್ಗಳನ್ನ ತೊಗೊಳ್ತೀನಿ. ಸೊ ತುಂಬಾ ಒಳ್ಳೆಯದು ಅದು. ಆ್ಯಂಡ್ 1 ಖರ್ಜೂರ, ಹಾಗೆ ಕರ್ಬೂಜು 1 ಬೌಲಷ್ಟು ಕರ್ಬೂಜ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ 5 ಮಿನಿಟ್ಸ್ ಮನೆಯಲ್ಲೇ ವಾಕ್ ಮಾಡ್ಕೊಂಡಿದ್ದೀನಿ. ಇಂಥ ಚಿಕ್ಕ ಪುಟ್ಟ ವಾಕಿಂಗ್ ಮಾಡೋದಕ್ಕೆಲ್ಲ ಏನೂ ತೊಂದರೆ ಅನಿಸಲ್ಲ, ಬಟ್ ವರ್ಕೌಟ್ಸ್ ಮಾಡೋದಕ್ಕೆ ಯೂಶ್ವಲಿ ಲಾಸ್ಟ್ ಟೈಮ್ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಾಗ ನಾನು ಅಪ್ಪರ್ ಬಾಡಿ ವರ್ಕೌಟ್ಸ್ನ ಮಾಡ್ಕೊಂಡಿದ್ದೆ ಈವನ್ ಪಿರಿಯಡ್ಸ್ ಟೈಮಲ್ಲೂ. ಸೊ ಸಮ್ಟೈಮ್ಸ್ ನಿಮಗೆ ಕಂಫರ್ಟಬಲ್ ಇತ್ತು ಅಂದರೆ ಮಾಡ್ಬೋದು, ಬಟ್ ಹೆವಿ ವರ್ಕೌಟ್ಸ್ ಎಲ್ಲ ಮಾಡೋದು ಅವಾಯ್ಡ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಲಂಚ್ಗೆ ನಾನು ತೊಗೊಂಡಿರೋದು ವೈಟ್ ರೈಸ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸೊಪ್ಪಿನ ಸಾರು, ಸೊಪ್ಪು ಜಾಸ್ತಿ ಹಾಗೆ ಮಾಡ್ಕೊಂಡಿರೋಂಥ ಸಾರು ಆ್ಯಂಡ್ ಕುದಿಸಿರೋವಂಥ ಹೆಸರು ಕಾಳು, ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸೌತೆಕಾಯಿ. ಇದನ್ನೆಲ್ಲ ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು. ಸೊ ಕಾಳು ಇವತ್ತು ಮಿಸ್ ಮಾಡ್ದೇ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಆದಮೇಲೂ 5 ನಿಮಿಷ ವಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಏನು ನೀರೆಲ್ಲ ಕುಡಿಬೇಕಲ್ಲ, ಸೊ ನೀರನ್ನೆಲ್ಲ ತೊಗೊಂಡಿದ್ದೀನಿ. ನೀರು ಕುಡಿಯೋದಕ್ಕೇನು ನಾನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ನಂದು 21 ಡೇಸ್ ಚಾಲೆಂಜಲ್ಲಿ ಒಂದಿನೂ ಮಿಸ್ ಮಾಡ್ದೇ ಮಿನಿಮಮ್ 8 ಗ್ಲಾಸ್ ನೀರು ಯಾವ್ಯಾವ ಟೈಮಲ್ಲಿ ಕುಡಿಬೇಕು ಅಲ್ಲ. ಸೊ ಪ್ರತಿಯೊಂದು ವಿಡಿಯೋ ನಿಮಗೆ ಕ್ಲಿಪ್ಪಿಂಗ್ಸ್ ಮಿಸ್ ಮಾಡಿರ್ಬೋದು, ಬಟ್ ನಾನಂತೂ ನೀರು ಕುಡಿಯೋದು ಮಿಸ್ ಮಾಡಿಲ್ಲ. ಆ್ಯಂಡ್ ಡಿನ್ನರ್ಗೆ ಬಂದುಬಿಟ್ಟು ಡ್ರೈ ಫ್ರೂಟ್ ಮಿಲ್ಕ್ನ ತೊಗೊಂಡು ಇವತ್ತಿನ ದಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನೂ ಮುಗೀತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.